ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ದಿನ ಸ್ವಾಗತ ಮಾಡುತ್ತೇನೆ. ದೇವರ ವಾಕ್ಯವನ್ನು ನಾವಿರುವ ಸ್ಥಳಗಳಲ್ಲಿಯೇ ಪ್ರತಿದಿನ ಧ್ಯಾನ ಮಾಡುತ್ತಾ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದು ಮಾತ್ರ ಅಲ್ಲ, ನಮ್ಮ ಪರಿಸ್ಥಿತಿಯನ್ನು ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಪ್ರೀತಿಯ ದೇವಜನವೇ, ಮನುಷ್ಯರ ಬಳಿಯಿಂದ ನಾವು ಪ್ರೀತಿಯನ್ನು ಎದುರು ನೋಡುತ್ತೇವೆ, ಆದರೆ ನಮಗೆ ಸಿಗುವುದು ಮನನೋವು, ತ್ಯಜಿಸುವಿಕೆ, ತಿರಸ್ಕಾರ, ಕೋಪ, ದ್ವೇಷ ಆಗಿರುತ್ತದೆ. ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ, ನಾನು ಮನುಷ್ಯರಂತೆ ಅಲ್ಲ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೀತಿಯಿಂದಲೇ. ದೇವರ ವಾಕ್ಯವು ಇವತ್ತು ನಮಗೆ ಯಾವುದೋ ವಿಧವಾಗಿ ಕೈಬಿಡಲ್ಪಟ್ಟಿದ್ದೇವೇನೋ, ಯಾವುದೋ ವ್ಯಕ್ತಿಯಿಂದ ಮನನೊಂದಿದ್ದೇವೇನೋ, ನಮ್ಮಿಂದ ಯಾವ ಪ್ರಯೋಜನ ಇಲ್ಲ, ನಾವು ಬೆಲೆ ಬಾಳುವವರಲ್ಲ, ನಮ್ಮ ಕಾರ್ಯಗಳು ಸಫಲವಾಗ್ತಾ ಇಲ್ಲ, ನಮ್ಮ ನಡತೆ, ನಮ್ಮ ಜೀವನ ನಾವು ಅಂದುಕೊಂಡಂತೆ ಇಲ್ಲ ಎಂದು ನೊಂದುಕೊಳ್ಳುತ್ತಾ ಇದ್ದರೆ, ದೇವರು ಇವತ್ತು ಕೂಡ ಬಹಳ ಒಂದು ಒಳ್ಳೆಯ ವಾಕ್ಯವನ್ನು ನಮಗೆ ನೀಡುತ್ತಾ ಇದ್ದಾರೆ. ಬನ್ನಿರಿ, ಇವತ್ತಿನ ದೇವರ ಸಂದೇಶದಲ್ಲಿ ಮುಂದಕ್ಕೆ ಹೋಗೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೆಶಾಯನ ಪ್ರವಾದನೆಯ ಗ್ರಂಥ 60ನೇ ಅಧ್ಯಾಯ ಅದರ 15ನೇ ವಚನ. ನಿವಾಸಿಗಳು ಬಿಟ್ಟು ಬಿಟ್ಟ, ದ್ವೇಷಕ್ಕೀಡಾದ, ಯಾರೂ ಹಾದು ಹೋಗದ ನಿನಗೆ ನಾನು ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ ನಿನ್ನನ್ನು ತಲತಲಾಂತರಗಳವರೆಗೆ ಉಲ್ಲಾಸಕರವಾಗುವಂತೆ ಮಾಡುವೆನು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಇದು ನಿಮ್ಮ ಒಬ್ಬೊಬ್ಬರಿಗೂ ನನಗೂ ಬಹಳ ಬೇಕಾಗಿರುವಂಥ ವಿಚಾರ. ಯಾವುದೋ ಒಂದು ದಿವಸ, ಯಾವುದೋ ಒಂದು ವ್ಯಕ್ತಿಯಿಂದ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ನಡೆಯುವುದಂತೂ ಸತ್ಯವಾಗಿದೆ. ಯಾಕೆ ಅಂತ ಹೇಳುತ್ತೀರಾ? ಇಲ್ಲಿ ಗಮನಿಸಿರಿ, ನಿವಾಸಿಗಳು ಬಿಟ್ಟು ಬಿಟ್ಟ. ನಮ್ಮನ್ನು ಕೆಲವು ಸಾರಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನಮ್ಮನ್ನು ನೋಡದ ಹಾಗೆ, ಕಂಡು ಕಾಣದ ಹಾಗೆ ನಾವು ಶ್ರೇಷ್ಠರೆನಿಸಿಕೊಳ್ಳುವುದಿಲ್ಲ, ಪ್ರಾಮುಖ್ಯರು, ಬೇಕಾದವರು ಅನಿಸಿಕೊಳ್ಳುವುದಿಲ್ಲ. ನಿಮ್ಮ ಸಮಾಜ, ನಿಮ್ಮ ಊರು, ನಿಮ್ಮ ಸ್ಥಳ ನಿಮ್ಮನ್ನು ಬಿಟ್ಟು ಬಿಟ್ಟಂತೆ ನಿಮಗೆ ಭಾಸವಾಗ್ತದೆ. ಅಲ್ಲಿರುವ ನಿವಾಸಿಗಳೆಲ್ಲರೂ ಏನಂದುಕೊಳ್ಳುತ್ತಾರೆ ಅಂದರೆ, ನಾವು ಶ್ರೇಷ್ಠರು, ನಾವು ಮೇಲಾದವರು, ನಾವು ಚೆನ್ನಾಗಿರುವವರು, ನಮಗಿಂತ ಬೇರೆ ಯಾರೂ ಇಲ್ಲ. ಹೌದಲ್ವಾ? ಅನೇಕ ಸಾರಿ ನಮ್ಮ ನಿವಾಸಿಗಳೇನಿದಾರಲ್ವ, ನಮ್ಮ ಸುತ್ತಲೂ ವಾಸ ಮಾಡುವ ಜನರು ತಾವೇ ಶ್ರೇಷ್ಠರೆಂದು, ಎದುರಿನವರು ಕೀಳಾದವರೆಂದು ಕೈ ಬಿಡಲ್ಪಟ್ಟಂತೆ ನಮಗೆ ಅನಿಸುತ್ತದೆ. ನಿವಾಸಿಗಳು ಬಿಟ್ಟು ಬಿಟ್ಟ, ದ್ವೇಷಕ್ಕೀಡಾದ. ನಮ್ಮನ್ನು ಬಿಟ್ಟರೆ ಓಕೆ, ಆದರೆ ವಿನಾಕಾರಣ ನಮ್ಮನ್ನು ದ್ವೇಷ ಮಾಡ್ತಾರಲ್ವಾ, ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ, ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಅಂತಾರೆ. ಟಾರ್ಗೆಟ್ ಮಾಡೋದಂದ್ರೆ ಏನು ಗೊತ್ತಾ? ನಮ್ಮನ್ನೇ ಯಾವ ಕಡೆ ತಿರುಗಿ ಜೋಕ್ ಮಾಡಬೇಕಾದ್ರೂ ನೀವೇ ಸಿಗ್ತೀರಾ, ದೂಷಣೆ ಮಾಡಬೇಕಾದ್ರೂ ನೀವೇ ಸಿಗ್ತೀರಾ, ಏನಾದರೂ ತಪ್ಪೋರಿಸ್ಬೇಕಾದ್ರೂ ನೀವೇ ಸಿಗ್ತೀರಾ, ಏನಾದರೂ ವಿಷಯ ಮಾತಾಡ್ಕೊಳ್ಬೇಕು ಅಂದರೆ ನಿಮ್ಮ ವಿಷಯನೇ ಮಾತಾಡ್ಕೊಳ್ತಾರೆ. ನೋಡೋರು ಹಾಗೆ ನೋಡು, ಅವನು ನೋಡು ಅನ್ನುವಂತೆ. ಅಂದರೆ ಇಲ್ಲಿ ಬಿಟ್ಟು ಬಿಡಲ್ಪಟ್ಟಂಥ ಸ್ಥಿತಿಯನ್ನು ಮಾತ್ರ ಅಲ್ಲ, ದ್ವೇಷಕ್ಕೀಡಾದಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಇರುತ್ತೇವೆ. ವಿನಾಕಾರಣ ದ್ವೇಷಿಸ್ತಾರೆ. ಇವತ್ತು ಕೆಲವು ಸಹೋದರಿಯರಿಗೆ ಕೊನೆಯಲ್ಲಿ ಒಂದು ವಾಕ್ಯ ಇದೆ, ಹೇಗೆ ಮನನೊಂದ ಹೆಂಡತಿ ಅಂತ ಬರ್ತಾ ಇದೆ. ಹಾಗಾದರೆ ನಮ್ಮಲ್ಲಿ ಕೆಲವರು ಮನನೊಂದವರಿದ್ದೀರಿ, ದ್ವೇಷಕ್ಕೀಡಾದವರಿದ್ದೀರಿ, ಕೈ ಬಿಡಲ್ಪಟ್ಟವರಿದ್ದೀರಿ, ಬಿಟ್ಟು ಬಿಟ್ಟವರಿದ್ದೀರಿ. ಯಾರೂ ಹಾದು ಹೋಗದ ನಿನಗೆ, ನೀನಂದರೆ ಯಾರು ಒಂದು ವೇಳೆ ಏನಾದರೂ ಮುಖ್ಯವಾದಂಥ ವಿಷಯ ಬಂತು ಅಂದರೆ ನಿಮ್ಮ ಹೆಸರು ಕೂಡ ತೆಗೆದುಕೊಳ್ಳುವುದಿಲ್ಲ. ನಿಮ್ಮನ್ನು ಹಾದು ಹೋಗ್ತಾರೆ, ಅವ್ರನ್ನ ಬಿಡಪ್ಪ, ಅವ್ರು ಬೇಡ ಅಂತ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಇವತ್ತು ದೇವರು ಹೇಳುವಂಥ ಮಾತು, ಈ ಸ್ಥಿತಿಯಲ್ಲಿರುವಂಥ ನಿನ್ನನ್ನು, ಯಾವ ಸ್ಥಿತಿಯಲ್ಲಿ? ನಿವಾಸಿಗಳು ನಿನ್ನನ್ನು ಬಿಟ್ಟು ಬಿಟ್ಟ, ದ್ವೇಷಕ್ಕೀಡಾದ, ಯಾರೂ ಹಾದು ಹೋಗದ ನಿನಗೆ ನಾನು ಏನು ಮಾಡ್ತೇನೆ?
ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸುತ್ತೇನೆ. ಆಮೇನ್. ದೇವ ಜನವೇ, ನಿಮಗೆ ದೇವರು, ನನಗೆ ದೇವರೊಂದು ಮಾತು ಹೇಳುತ್ತಾ ಇದ್ದಾರೆ. ಅವ್ರನ್ನ ಬಿಡು, ಸಂಬಂಧಿಕರನ್ನ ಬಿಡು, ಜನರನ್ನ ಬಿಡು, ನಿವಾಸಿಗಳನ್ನು ಬಿಡು, ನಾನು ಅಂತ ಹೇಳುತ್ತಾ ಇದ್ದಾರೆ. ದೇವರು ವಾಕ್ಯ ಹೇಳ್ತದೆ, ನಾನು ನಿನಗೆ ನಿತ್ಯ ಶ್ರೇಷ್ಠತೆ. ಒಂದು ವೇಳೆ ಮನುಷ್ಯರು ಯಾರಾದರೂ ನಮಗೇನಾದರೂ ಸಹಾಯ ಮಾಡಿದರೆ, ನಮ್ಮನ್ನು ಗಣನೆಗೆ ತೆಗೆದುಕೊಂಡ್ರೆ ಒಂದು ಸ್ವಲ್ಪಕ್ಕೆ ಮಾತ್ರ, ಅದೇನು ಹೇಳ್ತಾರಲ್ಲ, ಆಟಕ್ಕುಂಟು ಊಟಕ್ಕಿಲ್ಲ ಅಂತೇಳಿ. ಆಟಕ್ಕೆ ಕಷ್ಟಕ್ಕೆ ಬೇಕು, ಊಟಕ್ಕೆ ಅಂದರೆ ಸುಖಕ್ಕೆ ಬೇಡ. ಹಾಗಾದರೆ ದೇವರು ಆ ರೀತಿ ಆಗಲ್ಲ. ದೇವರು ಹೇಳ್ತಾ ಇರುವಂಥ ಮಾತು, ನಾನು ನಿನಗೆ ಅಂತ ಹೇಳ್ತೇನೆ. ನಾನು ನಿನಗೆ ನಾನು ಇಲ್ಲ, ನಾನು ನಿನಗೆ ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ ನಿನ್ನನ್ನು ತಲಾಂತರಗಳವರೆಗೂ ಉಲ್ಲಾಸಕರವಾಗುವಂತೆ ಮಾಡುವೆನೋ. ಹಲ್ಲೆಲೂಯಾ. ಇವತ್ತು ಜನರು ಕೇವಲ ಕಾಲಕ್ಕೆ ಮಾತ್ರ, ಸಮಯಕ್ಕೆ ಮಾತ್ರ, ದಿನಕ್ಕೆ ಮಾತ್ರ, ಕೂಟಕ್ಕೆ ಮಾತ್ರ, ಆ ಕಾರ್ಯಕ್ರಮಕ್ಕೆ ಮಾತ್ರ ಬೇರೆಯವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಖುಷಿಯಾಗಿರಬಹುದೇನೋ. ಆದರೆ ದೇವರು ನನ್ನನ್ನು ಆರಿಸಿಕೊಂಡಿರುವುದು ದಿನಕ್ಕಾಗಿ ಅಲ್ಲ, ತಿಂಗಳಿಗಾಗಿ ಅಲ್ಲ, ಒಂದು ಕಾರ್ಯಕ್ರಮಕ್ಕಾಗಿ ಅಲ್ಲ, ಒಂದು ಕಾಲಕ್ಕಾಗಿ ಅಲ್ಲ. ಆತನು ನಿತ್ಯ ಶ್ರೇಷ್ಠತೆಯನ್ನು ಯುಗಾಂತರಕ್ಕೂ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾರಂತೆ. ಯೇಸುವಿನ ಮಕ್ಕಳಿಗೆ ಅದು ಇರುವಂಥ ದೊಡ್ಡ ಆಶೀರ್ವಾದ. ನಿಮ್ಮನ್ನು ನನ್ನನ್ನು ದೇವರು ಆರಿಸಿಕೊಂಡಿರುವುದು ಒಂದು ಸ್ವಲ್ಪ ಕಾಲಕ್ಕೆ ನಿಮ್ಮನ್ನು ಉನ್ನತಿಗೆ ಇಟ್ಟು ಅಲ್ಲ. ಹೌದು, ಪ್ರಧಾನಮಂತ್ರಿಗಳು ಬರ್ತಾರೆ, ಅಧ್ಯಕ್ಷರುಗಳು ಬರ್ತಾರೆ, ಹಣವಂತರು ಬರ್ತಾರೆ, ಮೇಧಾವಿಗಳು ಬರ್ತಾರೆ, ಎಲ್ಲರೂ ಬರುವಂಥದ್ದು ಒಂದು ಕಾಲಕ್ಕೆ ಮಾತ್ರ. ಇವತ್ತು ಮೇಲಿರುವವರು ನಾಳೆ ಕೆಳಗಿರುವವರು ಮೇಲೆ. ಕಾಲಚಕ್ರ ಬದಲಾಗ್ತಾ ಇರ್ತದೆ, ಯಾರು ಇದ್ದ ಸ್ಥಳದಲ್ಲಿ ಇರೋದಿಲ್ಲ. ಇವತ್ತು ನೀವು ಕಸ ಗುಡಿಸುವವರಾಗಿರ್ಬೋದು, ಕೆಲಸ ಮಾಡುವವರಾಗಿರ್ಬೋದು, ಮನೆ ಕೆಲಸ ಮಾಡುವವರಾಗಿರ್ಬೋದು, ಬಡವರಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಉನ್ನತಿ ಇಲ್ಲದೆ, ಕೆಲಸದಲ್ಲಿ ಮೇಲಿಲ್ಲದೆ, ಆಶೀರ್ವಾದ ಇಲ್ಲದೆ ನೀವಿರಬಹುದು. ಆದರೆ ನಿಮ್ಮ ಮಕ್ಕಳು ಹಾಗೆ ಇರುವುದಿಲ್ಲ, ನಿಮ್ಮ ಮನೆ ಹಾಗೆ ಇರುವುದಿಲ್ಲ, ನಿಮ್ಮ ಸ್ಥಿತಿ ಹಾಗೆ ಇರುವುದಿಲ್ಲ. ಒಂದು ದಿವಸ ಬದಲಾಗುತ್ತದೆ, ಅದನ್ನು ನಂಬಿರಿ. ಎಷ್ಟೋ ಜನರು ಮೇಲಾದವರು ದಿವಾಳಿಯಾದವರಿದ್ದಾರೆ. ಆದರೆ ದಿವಾಳಿಯಾದವರು ಮೇಲಾದವರು ಆಗಲಿಕ್ಕೂ ಕೂಡ ಅವಕಾಶ ಉಂಟು. ದೇವರು ಆ ರೀತಿಯಾಗಿ ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಭೂಮಿಯ ಮೇಲೆ ಮಾತ್ರ ಅಲ್ಲ, ಆತನು ನಿತ್ಯ ಕಾಲಕ್ಕೂ ನಿನ್ನನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಒಳ್ಳೆಯವರಿಗೆ ಕಾಲನೇ ಇಲ್ಲಪ್ಪ ಅಂತ ನಾವು ಹೇಳುತ್ತೇವೆ. ಹೌದು, ಒಳ್ಳೆಯವರಿಗೆ ಈಗ ಕಾಲ ಇಲ್ಲ, ಆದರೆ ಒಳ್ಳೆಯವರಿಗೊಂದು ಕಾಲ ಬರುತ್ತೆ. ನೀನು ಒಳ್ಳೆಯತನವನ್ನು ಬಿಟ್ಟು ಬಿಡದೆ ಯಾವಾಗಲೂ ಒಳ್ಳೆಯತನವನ್ನು ಮಾಡುತ್ತಾ ಇರು. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟವು ಎಂದು ಹೇಳುತ್ತದಲ್ವಾ. ಸತ್ಕಾರ್ಯಗಳನ್ನು ಮಾಡುವುದಂದರೆ ಒಳ್ಳೆಯತನಕ್ಕಾಗಿ ನಿಲ್ಲುವುದನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಫಲ ಬರದೆ ಹೋಗುವುದಿಲ್ಲ. ಖಂಡಿತ ದೇವರು ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾರೆ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯಾನುಸಾರವಾಗಿ ನೀವು ನೋಡಿದ್ರೆ ಉಲ್ಲಾಸಕರವಾಗುವಂತೆ, ಏನು ಬಿಟ್ಟು ದ್ವೇಷಕ್ಕೀಡಾದ ಯಾರೂ ನೋಡದೆ ನಿನ್ನನ್ನು ನಿತ್ಯ ಶ್ರೇಷ್ಠೆಯನ್ನು ದಯಪಾಲಿಸಿ ನಿನ್ನನ್ನು ತಲತಲಾಂತರವರೆಗೂ ಉಲ್ಲಾಸಕರವಾಗುವಂತೆ ದೇವರು ಮಾಡುತ್ತೇನೆ ಎಂದು ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತರಿಗೆ ಸ್ತೋತ್ರ. ಅದಕ್ಕೆ ಪೌಲನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 9ನೇ ವಚನದಲ್ಲಿ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಈ ಪದಗಳು ಭಯಂಕರ ದೊಡ್ಡ ಪದಗಳು, ಬಹಳ ಅರ್ಥವತ್ತಾದ, ಬಹಳ ಗಟ್ಟಿಯಾದ ಪದಗಳು. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಇವತ್ತು ನಾನು ಹಿಂಸೆ ಪಡ್ತಾ ಇದ್ದೀನಿ, ದೇವರು ನನ್ನನ್ನು ಕೈ ಬಿಟ್ಟರೇನೋ ಅಂತ ಅಂದುಕೊಳ್ಳುತ್ತಾ ಇದ್ದರೆ ನೀನು ಕೈ ಬಿಡಲ್ಪಟ್ಟವರಲ್ಲ. ಹಿಂಸೆ ಪಡ್ತಾ ಇದೀಯ ಅಂದರೆ ಕೈ ಬಿಡಲ್ಪಟ್ಟಿದ್ದೀ ಅಂತ ಅರ್ಥ. ಅದರ ಅರ್ಥ ಅದಲ್ಲ. ಇಲ್ಲಿ ಹೇಳ್ತದೆ, ಕೆಡವಲ್ಪಟ್ಟವರಾಗಿದ್ದರು ಪ್ರಾಣ ನಷ್ಟಪಡುವವರಲ್ಲ. ಕೆಲವು ಮರಗಳನ್ನು ನೋಡ್ರಿ, ಬಿದ್ದೋಗಿರ್ತವೆ, ಬಿದ್ದ ಜಾಗದಲ್ಲಿ ಹಾಗೆ ಬೆಳೀತಾ ಇರ್ತವೆ. ಅಂದರೆ ಬಿದ್ದೋಗಿದೆ, ಆದರೆ ಸತ್ತೋಗಿಲ್ಲ. ಸೋತೋಗಿದ್ದೀನಿ, ಸತ್ತಿಲ್ಲ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ನೀವು ಸೋತಿದ್ದೀರಾ, ಅಳುತ್ತಿದ್ದೀರಾ, ದುಃಖಿಸುತ್ತಿದ್ದೀರಾ. ಆದರೆ ಕೊನೆಯಲ್ಲ, ಅದು ಪ್ರಾರಂಭ ಮಾತ್ರನೇ. ನಿಮ್ಮ ಜೀವಿತದಲ್ಲಿ ಮತ್ತೆ ಬೆಳೆಯಬೇಕು, ಮತ್ತೆ ಚಿಗುರಬೇಕು, ಮತ್ತೆ ದೇವರು ಉತ್ತೇಜಿಸುವ ಉತ್ತೇಜನವನ್ನು ನಾವು ಹೊಂದಬೇಕು. ನೀವು ಕೆಡವಲ್ಪಟ್ಟಿದ್ದೀರಾ ನಿಜ, ಪ್ರಾಣ ನಷ್ಟಪಟ್ಟವರಲ್ಲ. ಬಿದ್ದಿದ್ದೀರಾ, ಇವತ್ತು ಬಿದ್ದಿದ್ದೀರಾ, ಅನಾರೋಗ್ಯದಲ್ಲಿ ಬಿದ್ದಿರ್ಬೋದು, ಸಾಲದಲ್ಲಿ ಬಿದ್ದಿರ್ಬೋದು, ಕಷ್ಟದಲ್ಲಿ ಬಿದ್ದಿರ್ಬೋದು. ಆದರೆ ಒಂದು ದಿವಸ ದೇವರು ಹೇಳ್ತಾನೆ, ನೀವು ಪ್ರಾಣ ನಷ್ಟಪಟ್ಟಿಲ್ಲ, ನಿಮಗೆ ನಾನು ಮತ್ತೆ ಸೇರಿಸಿ ಕೊಡುತ್ತೇನೆ. ಹಲ್ಲೆಲೂಯಾ. ಮತ್ತೆ ನಿಮ್ಮನ್ನು ಎತ್ತಿಸಿ ನಿಲ್ಲಿಸುತ್ತೇನೆ. ಆದರೆ ಕ್ರಿಸ್ತ ನಿಲ್ಲುವಾಗ ಮಾತ್ರವೇ. ಮಣ್ಣಲ್ಲಿ ಬೇರುಗಳು ಇದ್ದು ಬಿದ್ದರೂ ಕೂಡ ಆ ಬೇರುಗಳು ಇದ್ದಿದ್ದರಿಂದ ಭೂಮಿಯ ಮೇಲೆ ಅದು ಹಂಗೆ ಚಿಗುರುತ್ತದೆ. ಆದರೆ ಬೇರುಗಳು ಆಚೆ ಬಂದುಬಿಟ್ರೆ
ಮತ್ತೆ ಚಿಗುರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಕ್ರಿಸ್ತನಲ್ಲಿದ್ದರೆ, ನೀವು ದೇವರಲ್ಲಿದ್ದರೆ, ದೇವರ ಮೇಲೆ ನಂಬಿಕೆ ಇಟ್ಟು ಬಿದ್ದೋದ ಸ್ಥಿತಿಯಲ್ಲಿದ್ದರೂ ಕೂಡ ಕೆಡವಲ್ಪಟ್ಟ ಸ್ಥಿತಿ, ಕೆಡವಲ್ಪಟ್ಟದ್ದಕ್ಕೂ ಬಿದ್ದದ್ದಕ್ಕೂ ವ್ಯತ್ಯಾಸ ಗೊತ್ತಾ? ಬಿದ್ದಿದ್ದಂದರೆ ತಾನಾಗಿ ಬೀಳೋದು, ಕೆಡವಲ್ಪಟ್ಟಿದ್ದಂದರೆ ಯಾರೂ ಕೆಡುವಿದ್ದು. ಇವತ್ತು ನಿಮ್ಮನ್ನು ಕೆಲವರು ಕೆಡವುತ್ತಾ ಇದ್ದಾರೆ, ನೀವು ಬೀಳಲಿಲ್ಲ. ಒಂದು ವೇಳೆ ಬಿರುಗಾಳಿ ಬಂದು ಒಂದು ಮರವನ್ನು ಕೆಡುತ್ತದೆ, ಬಿರುಗಾಳಿ ಕೆಡುತ್ತದೆ, ಪ್ರವಾಹ ಬಂದು ಕೆಡುತ್ತದೆ, ಮನುಷ್ಯರು ಬಂದು ಕೆಡುತ್ತಾರೆ. ಒಂದು ವೇಳೆ ಕೆಲವು ಸಾರಿ ಭೂಕಂಪವಾಗಿ ಕೆಡವಲ್ಪಡುತ್ತದೆ, ಕೆಲವು ಸಾರಿ ನಮಗೆ ಏನಂದರೆ ಸಿಡಿಲು ಬಡಿದು ಕೆಡವಲ್ಪಡುತ್ತದೆ. ನೀವಾಗಿ ನೀವು ಬೀಳಲಿಲ್ಲ, ಆದರೆ ನಿಮ್ಮನ್ನು ಆ ಸಿಡಿಲು, ಆ ಜನ, ಆ ಬಿರುಗಾಳಿ, ಆ ಪ್ರವಾಹ ನಿಮ್ಮನ್ನು ಬೀಳಿಸಿತು. ಕೆಡವಲ್ಪಟ್ಟವರು, ಬೀಳಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರು. ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಯಾರಾದರೂ ಬೀಳಿಸಲಿಕ್ಕೆ ನೋಡ್ತಾ ಇದ್ದರೆ ದೇವರು ಹೇಳ್ತದೆ, ನೀನು ಅವರು ಕೆಡವಿದ್ದಾರೆ ನಿಜ, ಬಿದ್ದಿದೆಯಾ ನೀನು, ಆದರೆ ನೀನು ಕೈ ಬಿಡಲ್ಪಡಲಿಲ್ಲ, ಪ್ರಾಣ ನಷ್ಟ ಆಗಲಿಲ್ಲ, ನಾನು ಪ್ರಾಣ ನಷ್ಟ ಆಗಲಿಕ್ಕೆ ಬಿಡೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರಿಗೆ ವಾಕ್ಯ ಸಂಬಂಧ ಪಡುತ್ತದೆ ನನಗೆ ಗೊತ್ತಿಲ್ಲ, ಆದರೆ ನೀವು ಹಿಂಸೆ ಪಡುವವರಾಗಿದ್ದೀರಾ, ಆದರೆ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಕೆಲವರು ಕೆಡವಲ್ಪಟ್ಟಿದ್ದೀರಾ, ನೀವೇ ಬಿದ್ದಿದ್ದಲ್ಲ, ಯಾರೋ ನಿಮ್ಮನ್ನು ಕೆಡವಿದ್ದಾರೆ, ಆದರೆ ದೇವರು ಹೇಳ್ತಾರೆ ನಿಮಗೆ ಪ್ರಾಣ ನಷ್ಟ ಆಗುವುದಿಲ್ಲ, ನಿಮ್ಮನ್ನು ನಾನು ಕೈ ಬಿಡುವುದಿಲ್ಲ. ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವರ ವಾಕ್ಯವನ್ನು ಆಲಿಸುವವರೇ, ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟವರೇ, ನಿಮ್ಮನ್ನು ಯಾರಾದರೂ ಕೆಡವಿದ್ದಾರಾ? ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ನೊಂದುಕೊಳ್ಳುವಂತೆ, ವೇದಿಸಿಕೊಳ್ಳುವಂತೆ ಕೆಡುತ್ತಾ ಇದ್ದಾರಾ? ಅವರ ಕೆಡುವುದರೂ ಕೂಡ ನಿಮಗೆ ಪ್ರಾಣ ನಷ್ಟ ಆಗುವುದಿಲ್ಲ. ನೀವು ಹಿಂಸೆ ಪಡುವವರಾಗಿದ್ದೀರಾ, ಆದರೆ ನೀವು ದೇವರಿಂದ ಕೈಬಿಡಲ್ಪಟ್ಟವರಲ್ಲ. ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತದೆ, ನಿಮ್ಮ ಸ್ಥಿತಿಯು ಮಾರ್ಪಡುತ್ತದೆ. ಎಷ್ಟೋ ಜನರ ಸ್ಥಿತಿ ಮಾರ್ಪಟ್ಟಿದೆ ಪ್ರಿಯರೇ. ನೀವು ಅಂದುಕೊಳ್ಬೋದು, ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಬದಲಾಗಿದ್ದಾರೆ, ಯಾರಿಗೆ ಚೆನ್ನಾಗಿದೆ. ಎಷ್ಟೋ ಸಾಕ್ಷಿಗಳನ್ನು ನಾವು ಕೇಳುತ್ತೇವೆ. ನನ್ನ ಕುಟುಂಬ ಚೆನ್ನಾಗಿದೆ ಪಾಸ್ಟ್ರೇ, ನನ್ನ ಜೀವನ ಚೆನ್ನಾಗಿದೆ, ನಾನು ಅಂದುಕೊಂಡಿದ್ದ ಸಾಧನೆ ಆಗಿದೆ, ದೇವರು ನನ್ನನ್ನು ಕರುಣಿಸಿದ್ದಾರೆ, ನನಗೆ ಉಪಕಾರ ಮಾಡಿದ್ದಾರೆ ಎಂದು ಅನೇಕರು ಹೇಳುತ್ತಾರೆ. ಅಂದರೆ ವಾಕ್ಯವು ಕೇಳುತ್ತಾ ದೇವರಲ್ಲಿ ನಿಲ್ಲುತ್ತಾ ನಾವು ಮುಂದಕ್ಕೆ ಸಾಗುತ್ತಾ ಇರುವಾಗ ಕೆಡವಲ್ಪಟ್ಟಿರಬಹುದು, ನೀವು ಮತ್ತೆ ಎಬ್ಬಿಸಲ್ಪಡ್ತೀರಾ. ನೀವು ಇವತ್ತು ಹಿಂಸೆ ಪಡುವವರಾಗಿರ್ಬೋದು, ಕೈ ಬಿಡಲ್ಪಟ್ಟವರಾಗಿಲ್ಲ ನೀವು ಅಂತ ದೇವರ ವಾಕ್ಯವು ಹೇಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಆ ಪೌಲನು ತನ್ನ ಜೀವಿತದ ಒಂದು ಅನುಭವವನ್ನು ಹೇಳುತ್ತಾರೆ. ನಂಬಿಕೆ ದ್ರೋಹ ಮಾಡಿತು, ಜೊತೆಯಲ್ಲೇ ಇದ್ದು ತನ್ನನ್ನು ಬಿಟ್ಟು ಹೋದಂಥವರ ಕುರಿತಾಗಿ, ದೇವರ ಜೊತೆಯಲ್ಲಿ ಬಂದು ಹಿಂತಿರುಗಿ ಹೋದವರ ಕುರಿತಾಗಿ ಇಲ್ಲಿ 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾಕೆಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೆಸ್ಕನು ಗಲ್ಯಾತಕ್ಕೂ, ತೀತನು ದಲ್ಯಾತಕ್ಕೂ ಹೋದನು, ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯವೇನು ಹೇಳ್ತದೆ? ಯಾಕೆಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಈ ಸ್ನೇಹಿತರಲ್ಲಿ ನೋಡ್ರಿ, ನಮ್ಮ ಜೊತೆ ಸ್ನೇಹದಿಂದ ಇರ್ತಾರೆ, ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಅಂದರೆ ಅವ್ರ ಜೊತೆ ಸ್ನೇಹ ಮಾಡಿಬಿಡ್ತಾರೆ. ಪ್ರೀತಿ ಮಾಡೋರಷ್ಟೇ, ಸ್ನೇಹ ಮಾಡೋರಷ್ಟೇ, ವ್ಯವಹಾರ ಮಾಡೋರಷ್ಟೇ, ವ್ಯಾಪಾರ ಮಾಡೋರಷ್ಟೇ. ತಮಗಿಂತ ಒಳ್ಳೆ ಲಾಭ ಅಲ್ಲಿ ಸಿಗುತ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಬೇಕಾಗಿರೋದು ಲಾಭ, ಅವ್ರಿಗೆ ಬೇಕಾಗಿರೋದು ಸಹಾಯ, ಅವ್ರಿಗೆ ಬೇಕಾಗಿರೋದು ಊಟ, ಅವ್ರಿಗೆ ಬೇಕಾಗಿರುವಂಥ ಆಶೀರ್ವಾದ, ಅದನ್ನು ನೋಡಿಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಇವತ್ತು ಪೌಲನು ಹೇಳ್ತಾನೆ ಬಹಳ ದುಃಖದಿಂದ, ದೇಮನು ಇಹಲೋಕವನ್ನು ಪ್ರೀತಿಸಿ, ಇಹಲೋಕ ಅಂದರೆ ಆಸ್ತಿ, ಆಡಂಬರ, ಹಣ, ಹಣಕಾಸು, ಸಾಧನೆ, ಹೆಸರು, ಇವೆಲ್ಲ. ಇವತ್ತು ಎಷ್ಟೋ ಜನ ದೇವರ ಸುವಾರ್ತೆಯನ್ನು ಕೇಳಿದ್ರು, ಯೇಸು ಸ್ವಾಮಿಯ ಬಗ್ಗೆ ಗೊತ್ತಿದ್ರು, ಯೇಸುವಿನ ಬಳಿಗೆ ಬರುವುದಕ್ಕೆ ಹಿಂಜರಿಯುವುದಕ್ಕೆ ಕಾರಣ ಏನು ಗೊತ್ತಾ? ಅಯ್ಯೋ, ನಾನೇನಾದರೂ ಅಲ್ಲಿ ಹೋದರೆ ನಾನು ನನ್ನ ಕುಲವನ್ನು ಬಿಡಬೇಕು, ಜಾತಿ ಪದ್ಧತಿ ಬಿಡಬೇಕು, ಆ ಅನ್ಯರೊಟ್ಟಿಗೆ ಹೋಗಿ ಕೂತ್ಕೊಳ್ಬೇಕು, ಆ ಬಡವರೊಟ್ಟಿಗೆ ಹೋಗಬೇಕು, ನನ್ನ ಸಂಬಂಧಿಕರು ಏನಿದಾರಲ್ಲ ಎಲ್ಲರೂ ಐಫೈ ಆದವರು, ಆದರೆ ಅವರು ಅಯ್ಯೋ ಇವ್ರು ನೋಡಿ ಅವ್ರ ಜೊತೆ ಕೂತ್ಕೊಳ್ತಾರೆ, ಅವ್ರ ಜೊತೆ ಮಿಂಗಲ್ ಆಗ್ತಾರೆ, ಅದಕ್ಕೆ ಅಂತ ಅವ್ರು ಬೇಸರ ಮಾಡ್ಕೊಳ್ತಾರೆ. ಅವ್ರು ನಮ್ಮ ಹತ್ರ ಬರಲ್ಲ, ಅವ್ರು ನಮ್ಮ ಹತ್ರ ಬರಲ್ಲ ಅಂದರೆ ನಾವು ಇವ್ರ ಜೊತೆ ಯಾಕೆ ಕೊಡಬೇಕು? ಅದಕ್ಕೆ ಯೇಸುವಿನ ಬಳಿಗೆ ಬರೋದಿಲ್ಲ ಅವರು. ಅಂದರೆ ಅವರು ನೋಡುವುದು ಇಹಲೋಕದ ಪ್ರೀತಿಯನ್ನು. ಇಹಲೋಕದ ಪ್ರೀತಿ ಆಡಂಬರ ಕೊಡ್ತದೆ, ನಾನಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ನಾನು ನಂಬ್ತೇನೆ. ಇಹಲೋಕದ ಪ್ರೀತಿ ಎಷ್ಟೋ ಶ್ರೇಷ್ಠವಾದಂಥ ಸೈತಾನನಿಂದ ಆಶೀರ್ವಾದಗಳು ಸಿಗ್ತವೆ, ಸ್ಥಿರವಲ್ಲದ ಆಶೀರ್ವಾದಗಳು.
ಖಂಡಿತ ಅವು ಸ್ಥಿರವಲ್ಲದ ಆಶೀರ್ವಾದಗಳು, ಕಾಲ್ಪನಿಕವಾದಂಥ ಆಶೀರ್ವಾದಗಳು, ಮಾಯೆ, ಎಲ್ಲವೂ ಮಾಯೆ. ಅಲ್ಲಿ ಹೋಗಿ ಹಣ ಮಾಡ್ತಾರೆ, ಹೆಸರು ಮಾಡ್ತಾರೆ, ಅಧಿಕಾರ ಸಂಪಾದಿಸ್ತಾರೆ. ನಿಜವಾದ ಸಮಾಧಾನ ಇಲ್ಲ, ನಿಜವಾದ ಶಾಂತಿ ಇಲ್ಲ, ನಿಜವಾದ ಜೀವನ ಇಲ್ಲ. ಆ ರೀತಿಯಾಗಿರುವುದನ್ನು ನಾವು ನೋಡುತ್ತೇವೆ. ಈ ದೇವನು ಇಹಲೋಕವನ್ನು ಪ್ರೀತಿಸಿ ಹೇಳ್ತಾನೆ, ನನ್ನನ್ನು ಬಿಟ್ಟು ಹೋಗ್ಬಿಟ್ಟ. ಇವತ್ತು ನಿಮ್ಮನ್ನು ಬಿಟ್ಟು ಹೋದವರು ಎಷ್ಟೋ ಜನ ಇದ್ದಾರಲ್ವ. ನಮ್ಮ ಸಭೆಗೆ ಬರ್ತಾ ಇದ್ದವರು ಕೆಲವರು ನಾನು ನೆನೆಸ್ಕೊಳ್ತೇನೆ. ಪ್ರಾರಂಭದಲ್ಲಿ 1 ವರ್ಷ, ಈಗ 26ನೇ ತಾರೀಕು ಆ್ಯನಿವರ್ಸರಿ ಇದೆ. 1 ವರ್ಷದಲ್ಲಿ ಒಂದು 3-4 ತಿಂಗಳಲ್ಲಿ ಒಬ್ಬರು ಬಂದರು, ನನ್ನ ಹತ್ರ ಹಣ ತಗೊಂಡ್ರು. ಏನಪ್ಪ ಫಸ್ಟೇ ತುಂಬ ಕಷ್ಟ ಇದೆ ಅಂತ ಕೆಲವು ಸಾವಿರಗಳು ತಗೊಂಡ್ರು. ನಾನು ನಂಬಿದೆ, ಅಯ್ಯೋ ಭಯಂಕರ ಕಷ್ಟದಲ್ಲಿದ್ದಾರೆ, ಮತ್ತು ಹಿಂತಿರುಗಿ ಕೊಡ್ತಾರೆ ಅಂತ ಕೊಟ್ಟೆ. ಅವ್ರು ತಗೊಂಡ್ರು, ಕಷ್ಟ ತೀರಿಸ್ಕೊಂಡ್ರು, ಆನಂತರ ಚರ್ಚ್ಗೆ ಬರೋದನ್ನು ಬಿಟ್ಬಿಟ್ರು. ಇನ್ನು ಕೆಲವರಿದ್ದರು, ಫಸ್ಟೇ ನಿಮಗೆ ಜೀವನಾಂತ ಪೂರ್ತಿ ನಾನು ಇರ್ತೀನಿ ಜೊತೆಯಲ್ಲಿ, ನಾವು ನಿಮ್ಮನ್ನು ಬಿಡೋದಿಲ್ಲ, ನೀವು ಸೇವೆ ಮಾಡ್ತಾ ಇದ್ರು, ದೊಡ್ಡ ಸೇವೆ, ನೀವು ಜೊತೆಯಲ್ಲಿ ನಾವು ಇರ್ತೀವಿ ಅಂತ. ಸ್ವಲ್ಪ ದಿನ ಆಗ್ತಾರೆ, ಅದು ಏನಾಯಿತೋ ಗೊತ್ತಿಲ್ಲ, ಹೋಗ್ಬಿಟ್ರು. ಹೀಗೆ ಒಂದೊಂದು ಕುಟುಂಬವನ್ನು ನೋಡ್ತಾ ಇದ್ದೇನೆ. ಎಷ್ಟೊಂದು ಜನರು ಸುಮ್ಮನೆ ಬಾಯಿ ಮಾತಾಡ್ತಾರೆ ಮತ್ತು ನಮ್ಮಿಂದ ಸಹಾಯ ಪಡ್ಕೊಳ್ತಾರೆ. ಕೆಲವರು ಸಹಾಯ ಎದುರು ನೋಡ್ತಾರೆ. ಇನ್ನು ಒಬ್ಬ ವ್ಯಕ್ತಿ, 2-3 ಬಂದರು ನಮ್ಮ ಜೊತೆಯಲ್ಲಿ. ಅವರೇನಂದುಕೊಂಡ್ರು ಅಂದರೆ, ಅವರ ಯೂಟ್ಯೂಬ್ ಚಾನಲನ್ನು ನಾನು ಪ್ರಮೋಟ್ ಮಾಡಿ, ಇದು ದೊಡ್ಡ ಚಾನಲ್ ಅಲ್ವಾ, ಅವರ ಸಣ್ಣ ಚಾನಲನ್ನು ನಾನು ಪ್ರಮೋಟ್ ಮಾಡ್ತೀನಿ, ಆಗ ಏನಂದರೆ ನಮ್ಮ ಚಾನಲ್ಲು ಬೆಳಿಬೋದು ಅಂತ ಬಂದರು. ನಾನು ಯಾವಾಗ ಪ್ರಮೋಟ್ ಮಾಡಲಿಲ್ಲೋ, ಹೆಸರಿಗಿಲ್ದಿರು ಹೋಗ್ಬಿಟ್ರು. 1-2 ಸಾರಿ 3-4 ಸಾರಿ ಬಂದರು, ನೋಡಿದ್ರು, ನಾನು ಯಾವಾಗ ಸಪೋರ್ಟ್ ಮಾಡಲಿಲ್ವೋ ಹಿಂತಿರುಗಿ ಹೋಗ್ಬಿಟ್ರು. ಅಂದರೆ ಅವರು ಬಂದಿದ್ದೇನಕ್ಕೋಸ್ಕರ, ಅವರು ನನ್ನ ಮೂಲಕ ಚಾನಲ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ, ಏನೋ ಸಹಾಯ ಪಡ್ಕೊಳ್ಳೋಕ್ಕೆ, ಏನೋ ನನ್ನನ್ನು ಮೆಚ್ಚುಗೆಯಿಂದ ನಾನು ಹೊಗಳುತ್ತೀನಿ ಅಂತ ಹೇಳಿ. ನಾನು ಯಾರನ್ನೂ ಹೊಗಳಿಲಿಕ್ಕೆ ಹೋಗೋದಿಲ್ಲ, ಹೊಗಳೋದನ್ನ ಅವಶ್ಯಕತೆ ಇಲ್ಲ. ನೀವು ಸೇವೆಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಸೇವೆಗೆ ಸಹಾಯ ಮಾಡ್ತಾಯಿದ್ದೀರಾ, ನನ್ನ ಜೊತೆ ಇದ್ದೀರಾ ಅಂದರೆ ನಿಮ್ಮ ಹಾಗೆ ನಾನು ಕೂಡ ಸೇವೆ ಮಾಡ್ತಾಯಿದ್ದೀನಿ. ನಾನು ಬಿಸ್ನೆಸ್ ಮಾಡ್ತಾಯಿಲ್ಲ, ಪಾರ್ಟ್ನರ್ಶಿಪ್ ಕೊಡೋಕ್ಕೆ. ಪ್ರೀತಿಯ ಜನರು ಹಾಗೆ ಬರ್ತಾರೆ, ಹೋಗ್ತಾರೆ. ಇನ್ನೊಂದು ಕೊನೆಯ ವಿಷಯವನ್ನು ನಾನು ನಿಮಗೆ ಹೇಳಿಬಿಡ್ತೇನೆ. ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ 6ನೇ ವಚನ. ನೀನು ಬಿಡಲ್ಪಟ್ಟು ಮನನೊಂದ ಹೆಂಡತಿ, ಹೌದು, ತ್ಯಜಿಸಲ್ಪಟ್ಟವಳಾದ ನನ್ನ ಯವ್ವನ ಕಾಲದ ಪತ್ನಿ ಎಂದು ಯೆಹೋವನು ನಿನ್ನನ್ನು ಕನಿಕರಿಸಿ ಕರೆದಿದ್ದಾನೆ ಎಂಬುದು ನಿನ್ನ ದೇವರ ನುಡಿ. ನೀನು ಬಿಡಲ್ಪಟ್ಟ ಮನನೊಂದ ಹೆಂಡತಿ. ನೋಡಿ, ಇದು ಹೆಂಡತಿ ಅಂದರೆ ಹೆಂಡತಿ ಮಾತ್ರ ಅಲ್ಲ, ಗಂಡನೂ ಆಗಬಹುದು. ಆದರೆ ಪದವನ್ನು ಗಮನಿಸಿರಿ, ನೀನು ಬಿಡಲ್ಪಟ್ಟ ಮನನೊಂದ ಹೆಂಡತಿ. ಹಲ್ಲೆಲೂಯಾ. ಕೆಲವರ ಜೀವನ ಹೀಗೆ ಅಲ್ವಾ ಪ್ರಿಯ ಜನವೇ? ಅವರು ಬಿಡಲ್ಪಟ್ಟಿದ್ದಾರೆ, ಮನನೊಂದವರಾಗಿದ್ದಾರೆ, ಹೌದು, ತ್ಯಜಿಸಲ್ಪಟ್ಟವಳಾಗಿದ್ದಾಳೆ. ಆದರೆ ದೇವರು ಹೇಳ್ತಾನೆ, ನಿನ್ನನ್ನು ಯಾರು ತ್ಯಜಿಸಿದರೂ ದೇವರು ಹೇಳ್ತಾನೆ, ನಾನು ಕನಿಕರಿಸಿ ಕರೆದಿದ್ದೇನೆ, ಇದು ನನ್ನ ನುಡಿ ಎಂದು ದೇವರು ಹೇಳ್ತಾ ಇದ್ದಾರೆ. ನನ್ನ ಸಹೋದರಿ, ನೀನು ಖಂಡಿತವಾಗಿ ಈ ಮಾತಿನಂತೆ ಕೈಬಿಡಲ್ಪಟ್ಟವಳಾಗಿದ್ದೀಯಲ್ವಾ, ಮನನೊಂದವಳಾಗಿದ್ದೀವಲ್ವಾ? ಯಾವುದೋ ವಿಷಯಕ್ಕೆ, ಮಕ್ಕಳೇ ಮಾತಾಡೋ ವಿಚಾರಗಳಿಗೆ, ಗಂಡ ಮಾತಾಡೋ ವಿಚಾರಕ್ಕೆ, ದೂಷಣೆಯ ಮಾತಿಗೆ ಮನನೊಂದವಳಾಗಿದ್ದೀಯಲ್ವಾ? ಸಹೋದರ, ನೀನು ಕೂಡ ಅಷ್ಟೇ. ನೀನು ಕೈಬಿಡಲ್ಪಟ್ಟು ಮನನೊಂದಿದ್ದೀಯಲ್ವಾ? ದೇವರು ಹೇಳ್ತಾನೆ, ಮಗನೇ, ಮಗಳೇ, ಇನ್ನೂ ಬೇಡವೆಂದು ಬಿಟ್ಟಂತ ನಿನ್ನ ಆ ಹೆಂಡತಿ ಗಂಡನ ಪ್ರೀತಿಯನ್ನೇ ಎದುರು ನೋಡಿ ನೀನು ಚಿಂತಿಸ್ತಾ ಇದೆಯಾ? ಎದುರು ನೋಡೋದು ತಪ್ಪಲ್ಲ, ಚಿಂತಿಸ್ತಾ ಇದೆಯಾ? ಅವ್ರು ಪ್ರೀತಿಸ್ತಾ ಇಲ್ಲ ಅಂದರೆ ದೇವರು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ನಿನ್ನನ್ನು ಕನಿಕರಿಸಿ ಕರೀತಾ ಇದ್ದೇನೆ ಅನ್ನೋದನ್ನು ಮಾತ್ರ ನಾವು ಗಮನಿಸೋದೇ ಇಲ್ಲ. ನಾವು ಯಾವಾಗಲೂ ಪ್ರೀತಿಸಿದವರ ಪ್ರೀತಿಗೆ ಹಾಗೊರೆಯುತ್ತೇವೆ, ಪ್ರೀತಿಸುತ್ತಿರುವವರನ್ನು ನಾವು ಅಲ್ಲಗಳೆಯುತ್ತೇವೆ. ಹಂಗಲ್ವ? ಯಾರಾದರೂ ನಮ್ಮನ್ನು ಇಷ್ಟಪಟ್ಟರೆ ಅವ್ರನ್ನ ನಾವು ಇಷ್ಟಪಡೋದೇ ಇಲ್ಲ. ಆದರೆ ಯಾರು ನಮ್ಮನ್ನು ನಾವು ಇಷ್ಟಪಡ್ತೀವೋ ಅವ್ರನ್ನ ಹಿಂದೆ ಓಡ್ತಾ ಇರ್ತೇವೆ. ವ್ಯಕ್ತಿಯಾಗಲಿ, ವಸ್ತುವಾಗಲಿ, ದೇವರಾಗಲಿ. ಪ್ರೀತಿಸದೇ ಇರುವ ಕಲ್ಲು, ಮಣ್ಣು, ಗುಡ್ಡ, ಕಾಡುಗಳು ಎಲ್ಲವನ್ನ ನಾವು ಪ್ರೀತಿಸ್ಲಿಕ್ಕೆ ನೋಡ್ತೀವಿ, ಪೂಜೆ ಮಾಡಲಿಕ್ಕೆ ನೋಡ್ತೀವಿ, ಆರಾಧನೆ ಮಾಡಲಿಕ್ಕೆ ನೋಡ್ತೀವಿ, ನಂಬಲಿಕ್ಕೆ ನೋಡ್ತೀವಿ. ದೇವರು ಯಾವಾಗಲೂ ಕರಚಾಚಿ ಮಗನೇ, ಮಗಳೇ ಎಂದು ಕರೆಯುವಾಗ ಆತನ ಬಳಿಗೆ, ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಇಷ್ಟನೇ ಆಗುವುದಿಲ್ಲ. ಆದರೆ ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ಕರ್ತರು ನಮ್ಮನ್ನು ಪ್ರೀತಿಸಿ ಆತನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸಿ ಕರ್ತನ ಬಳಿಯಲ್ಲಿ ಈ ವಿಷಯಗಳನ್ನು ಇಟ್ಟು, ಅಪ್ಪ, ನಾನು ಒಂದೊಂದು ಸಾರಿ ಬಿಟ್ಟು ಬಿಡಲ್ಪಟ್ಟ, ದ್ವೇಷಕ್ಕೀಡಾದ, ಯಾರೂ ಹಾದು ಹೋಗದ ಹಾಗೆ ನಾನಿದ್ದೇನಯ್ಯ. ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ, ಕೆಡವಲ್ಪಟ್ಟ ಸ್ಥಿತಿಯಲ್ಲಿ, ಹಿಂಸೆ ಪಡುವ ಸ್ಥಿತಿಯಲ್ಲಿ ನಾನಿದ್ದೇನಯ್ಯ. ಹೌದು ಸ್ವಾಮಿ, ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ. ಹೌದು, ಮನನೊಂದಿದ್ದೇನೆ, ತ್ಯಜಿಸಲ್ಪಟ್ಟವನಾಗಿದ್ದೇನೆ. ಆದರೆ ನೀವು ಇವತ್ತು ಹೇಳ್ತಾ ಇದ್ದೀರಾ,
ಮನುಷ್ಯರಿಂದ ನೀನು ನೊಂದಿದ್ದೀಯಾ? ಕೈ ಬಿಡಲ್ಪಟ್ಟವನಾಗಿ ಕೈ ಬಿಡಲ್ಪಟ್ಟವಳಾಗಿದ್ದೀಯಾ? ಈಗ ನಾನು ನಿನ್ನನ್ನು ಕನಿಕರಿಸಿ ಕರೆದಿದ್ದೇನೆ, ಪ್ರೀತಿಸುತ್ತೇನೆ, ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಭಯಪಡಬೇಡ, ನೀನು ನಿನ್ನ ಮನಸ್ಸನ್ನು ನನ್ನ ಕಡೆಗೆ ಇಡು, ಈಗ ನಾನು ನಿನಗಾಗಿದ್ದೇನೆ ಎಂದು ಹೇಳುವ ಕರ್ತರೇ ನಿನಗೆ ಸ್ತೋತ್ರಪ್ಪ. ಈಗ ಇವತ್ತು ದಯಮಾಡಿ ಅಪ್ಪ, ಕೆಡವಲ್ಪಟ್ಟವರಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಹಿಂಸೆ ಪಡುವವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ಮನನೊಂದು ಹಿಂಸೆ ಪಡುತ್ತಿದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ, ಕನಿಕರವೇ ಇಲ್ಲದೆ ಕಠಿಣ ಮನಸ್ಸುಳ್ಳವರಾಗಿ. ಹೌದು ಸ್ವಾಮಿ, ಇಸ್ರಾಯೇಲರನ್ನು ಐಗುಪ್ತ್ಯರು ಹೇಗೆ ದೇವರೇ ಕನಿಕರವಿಲ್ಲದೆ ದುಡಿಸಿಕೊಂಡ್ರೋ ಹಾಗೆ ಕೆಲವರು ನಮ್ಮನ್ನು ಮನೆಯಲ್ಲಿ, ನಮ್ಮ ಕೆಲಸದ ಜಾಗದಲ್ಲಿ, ನಾವಿರುವ ಸಮಾಜದಲ್ಲಿ, ನಾವಿರುವ ಡ್ಯೂಟಿಯಲ್ಲಿ ನಮ್ಮನ್ನು ಕನಿಕರವಿಲ್ಲದೆ ದುಡಿಸಿಕೊಳ್ತಾ ಇದ್ದಾರೆ ಅಪ್ಪ. ಕೆಲವರನ್ನು ಹೇಗಾದರೂ ಇವ್ರನ್ನ ಕೆಲಸದಿಂದ ಬಿಡಿಸಿ ಓಡಿಸ್ಬೇಕು, ಹೇಗಾದರೂ ಈ ಸ್ಥಳದಿಂದ ಇವ್ರನ್ನ ಇಲ್ಲದೆ ಮಾಡಬೇಕು, ಇವ್ರನ್ನ ಇಲ್ಲಿ ಇರದ ಹಾಗೆ ಮಾಡಬೇಕು ಅಂತ ಕೆಡವಲ್ಪಡುವುದಕ್ಕೆ ಕೆಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮನ್ನು ಕೆಡವಿ ಬಿಡಬೇಕೆಂದು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಅಪ್ಪ, ಅವರು ಎಷ್ಟು ಹಿಂಸೆ ಮಾಡಿದರು, ಎಷ್ಟು ಕೆಡುವುದರ ನೋಡಿದ್ರು, ಮನ ನೋಯಿಸ್ತಾ ಇದ್ದರು. ಈ ಸಹೋದರನು ಅಪ್ಪ ಅದೇ ಜಾಗದಲ್ಲಿ ಇದ್ದುಕೊಂಡಿದ್ದಾರಲ್ಲ, ಬಿರುಗಾಳಿಗೂ ದೇವರೇ, ಭೂಕಂಪಕ್ಕೂ ದೇವರೇ, ಪ್ರವಾಹಕ್ಕೂ ಮನುಷ್ಯರಿಗೂ ದೇವರೇ ಎದರದೆ ನಿಂತ ಒಂದು ಮರದಂತೆ. ಹಲ್ಲೆಲೂಯ. ಇವತ್ತು ನಿನ್ನ ಆತ್ಮನ ಶಕ್ತಿಯಿಂದ ದೇವರೇ ಬಲಪಟ್ಟು ನಿಂತಿರುವ ಇವರಿಗೆ ವಿರೋಧವಾಗಿರುವಂಥ ಎಲ್ಲ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಲಯಪಡಿಸು ಸ್ವಾಮಿ. ದೇವರೇ, ಈ ವಾಕ್ಯವು ಎಷ್ಟು ಸುಂದರವಾಗಿ ಹೇಳ್ತಾ ಇದೆ. ನಮಗೆ ಕೆಲವು ಸಾರಿ ನಂಬಿಕೆ ದ್ರೋಹ ಮಾಡಿ ನಮ್ಮನ್ನು ಬಿಟ್ಟು ಲೋಕದಾಸೆಯನ್ನು, ಲೋಕದವರನ್ನ, ಇನ್ನೊಬ್ಬರನ್ನ ಪ್ರೀತಿ ಮಾಡಿ, ಇನ್ನೊಬ್ಬರಿಗೆ ಅವಕಾಶ ಕೊಟ್ಟು, ಇನ್ನೊಬ್ಬರನ್ನ ಮೇಲೆತ್ತಿ ನಮ್ಮನ್ನು ಕೆಳಗೆ ಬೀಳಿಸುವುದಕ್ಕೆ ನೋಡುವಂಥವರು ಅನೇಕರಿದ್ದಾರೆ. ಇವತ್ತು ಎಷ್ಟೋ ಜನ ಅಪ್ಪ ದೇವರೇ, ಕೆಲವರು ಬಂದು ಈ ಸಮಯದ ತನಕ ಇದ್ದ, ಹೌದಯ್ಯ ನಾನು ಕೆಡವಲ್ಪಟ್ಟಿದ್ದೆನು, ಆದರೆ ನೀನು ನನ್ನ ಬಿಟ್ಟು ಬಿಡಲಿಲ್ಲ, ನೀನು ಮೇಲೆತ್ತಿದ್ದೀಯಾ. ಈಗ ಕೆಲವರು ಹೇಳ್ತಾ ಇದ್ದಾರೆ, ಅಪ್ಪ ನಾನು ಕೆಡವಲ್ಪಟ್ಟ ಸ್ಥಿತಿಯಲ್ಲಿ ಇದ್ದೀನಪ್ಪ. ಬೇರೊಬ್ಬರನ್ನ ಅವರು ಪ್ರೀತಿಸಿ, ಬೇರೊಬ್ಬರನ್ನ ಇಷ್ಟಪಟ್ಟು, ಬೇರೊಬ್ಬರನ್ನ ಮೇಲೆತ್ತಿ, ಬೇರೊಬ್ಬರನ್ನ ಕೆಲಸಕ್ಕೆ ತಗೊಂಡು, ಬೇರೊಬ್ಬರಿಗೆ ಹಣ ಕೊಟ್ಟು, ಬೇರೊಬ್ಬರಿಗೆ ಕಾರ್ಯ ಮಾಡಿ ನನ್ನನ್ನು ಬೀಳಿಸಿರುವ ಸ್ಥಿತಿಯಲ್ಲಿದ್ದೇನಯ್ಯ, ನನ್ನನ್ನು ಕರುಣಿಸು ಎಂದು ಬೇಡುತ್ತಿರುವಂಥ. ಹಲ್ಲೆಲೂಯ. ಈ ಸಹೋದರನನ್ನು ನೀನು ತಾನೇ ಅಪ್ಪ ಅವರ ಪ್ರಾಣ ನಷ್ಟ ಪಡಬಾರದು, ಅವರು ಕೈ ಬಿಡಲ್ಪಡಬಾರದು. ಅವರು ಕರ್ತನೇ ನೀನು ಹೇಳಿದ ಹಾಗೆ ನಾನು ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ ನಿನ್ನನ್ನು ತಲತಲಾಂತರಗಳವರೆಗೂ ಉಲ್ಲಾಸಕರವಂತವಾಗಿ ಮಾಡುತ್ತೇನೆ ಎಂದು ಹೇಳಿದ ಮಾತು ಇವರ ಜೀವಿತದಲ್ಲಿ ನೆರವೇರಲಿ. ಇವರೆಲ್ಲ ಕೆಡವಲ್ಪಟ್ಟ ಸ್ಥಿತಿ, ಸಾಲದಿಂದ ಕೆಡವಲ್ಪಟ್ಟು, ರೋಗದಿಂದ ಕೆಡವಲ್ಪಟ್ಟು, ಸಂಬಂಧಗಳಿಂದ ಕೆಡವಲ್ಪಟ್ಟು, ದೇವರೇ ಸ್ನೇಹಿತರಿಂದ ಕೆಡವಲ್ಪಟ್ಟು ಒಂಟಿಗರಾಗಿರುವ ಇವರನ್ನು ನೀನು ಕರ ಹಿಡಿದು ಮೇಲಕ್ಕೆತ್ತು. ಈ ದಿನ ಈ ಆಶೀರ್ವಾದ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನ ನಿಮಗೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೀತಿಯ ದೇವಜನವೇ, ಶಲೋಮ್, ಪ್ರೈಸ್ ದ ಲಾರ್ಡ್.